ಸರ್, ಅಣ್ಣವರ ಮುಂದಿನ ಸಿನಿಮಾ ಬೆಟ್ಟದ ಹುಲಿ ಆ ಕಾಲಕ್ಕೆ ತುಂಬಾ ಒಂಥರ ಕುತೂಹಲ ಹುಟ್ಟಿಸಿದಂತ ಹಿಂಗೆಲ್ಲ ಅಣ್ಣ ಅವರು ಬಹಳ ಅದ್ಭುತವಾದ ಸಾಹಸಗಳನ್ನು ಪ್ರದರ್ಶನ ಮಾಡಿದಂಥ ಸಿನಿಮಾದ ಕುದುರೆ ಸವಾರಿ ಎಲ್ಲ ಬಹಳ ಅದ್ಭುತವಾಗಿದೆ. ಆ ಫೈಟಿಂಗ್ ಸೀನ್ಗಳು ಮೂಲತಃ MGRಗೆ ರೆಡಿಯಾದ ಕಥೆ ಇದು. MGR ಕಾರಣಾಂತರದಿಂದ ಸಿನಿಮಾ ಮಾಡಿಲ್ಲ. ಅದಕ್ಕೆ ಸಾಮಾನ್ಯವಾಗಿ ಇತಿಹಾಸದಲ್ಲಿ ಕೆಲವರು ತಮಿಳು ಇಂದ ರಿಮೇಕ್ ಆಗಿದ್ದು ಅಂತ ಅನ್ಕೊಂಡಿದ್ದಾರೆ. ಉಲ್ಟಾ ಕನ್ನಡ ಸಿನಿಮಾನೇ ಫಸ್ಟ್ ಬಂದಿದ್ದು, ಕನ್ನಡದಲ್ಲೇ ಈ ಟ್ರೆಂಡ್ ಶುರುವಾಗಿದ್ದು. ಆಡುತ್ತಿರುವ ಮೋಡಗಳೇ, ಹಾರುತ್ತಿರುವ ಹಕ್ಕಿಗಳೇ. ರಾಜ್ಕುಮಾರ್ ಭಾರತಿ ಪೇರು ಅಂತಾರೆ, ಆದ್ರೆ ರಾಜ್ಕುಮಾರ್ ಜಯಂತಿ ಪೇರು ಇನ್ನೊಂತಾರೆ. ಆರತಿ ಯಾವತ್ತು ರಾಜ್ಕುಮಾರ್ನ ಸರ್ ಅಂತ ಲೆಕ್ಕ, ಭಾರತೀಯವರು ಕೂಡ ಸರ್ ಅಂತ ಕರೀತಾ ಇದ್ರು. ಆದ್ರೆ ರಾಜ್ ಅಂತ ಕರೀತಾ ಇದ್ರು ಜಯಂತಿ. ಅವ್ರಿಗೊಂಥರ ಸಲಿಗೆ. ಆಡಿ ಆಟ ಕಲಿಸೆ ಪ್ರೇಮದ ಕುದುರೆ ಮತ್ತೆ ಹುಲಿ ಆ ಕಾಲಕ್ಕೆ ಬಹಳ ದೊಡ್ಡ ಹೆಸರನ್ನು ಮಾಡಿದ್ದು. ಈಗೆಲ್ಲ ಗ್ರಾಫಿಕ್ಸ್. ನಿಜವಾದ ಕುದುರೆ ಹುಲಿ ಈ ಸಿನಿಮಾದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸಿದ್ದು. ಕಂಪಾರ್ಟ್ಮೆಂಟಲ್ ಸ್ಟೋರಿ ಮೆಥಡ್ ಅಂತ ಹೇಳಿದ್ರೆ ಒಂದು ಹೀರೋ ಹೀರೋಯಿನ್ ಟ್ರ್ಯಾಕ್ ಇರ್ತಿತ್ತು, ಒಂದು ಕಾಮಿಡಿ ಟ್ರ್ಯಾಕ್ ಇರ್ತಿತ್ತು, ಒಂದು ಫ್ಯಾಮಿಲಿ ಟ್ರ್ಯಾಕ್ ಇರ್ತಿತ್ತು, ಹಿಂಗೆ ಬೇರೆ ಬೇರೆ ಟ್ರ್ಯಾಕ್ಗಳು ಇರ್ತಿತ್ತು. ನೋಡಿ ನಾನೇ ಬೆಟ್ಟದಲ್ಲಿ ನಮ್ಮಲ್ಲಿ ಡಕಾಯಿತರು ಅದು ಕೂಡ ರಾಬಿನ್ ಹುಡ್, ಶ್ರೀಮಂತರನ್ನು ದೋಚಿ ಬಡವರಿಗೆ ತ್ಯಾಗ ಮಾಡುವ ಅದೊಂದು ಟ್ರೆಂಡ್ ಶುರು ಮಾಡಿದಂಥ ಸಿನಿಮಾ ಬೆಟ್ಟದ ಹುಲಿ. ಸರ್, ಅಣ್ಣವರ ಮುಂದಿನ ಸಿನಿಮಾ ಬೆಟ್ಟದ ಹುಲಿ ಇದಂತೂ ಅಣ್ಣವರು ಮತ್ತೆ ಜಯಂತಿ ಪೇರ್ ಸೂಪರ್ ಹಿಟ್. ಇದ್ರ ಬಗ್ಗೆ ಹೇಳೋದಾದ್ರೆ ಸರ್, ಸುಮಾರು ನಮ್ಮ ವೀಕ್ಷಕರು ಕೇಳಿರುವ ಸಿನಿಮಾಗಳಲ್ಲಿ ಬೆಟ್ಟದ ಹುಲಿ 1965 ಇಸ್ವಿಯ ಸಿನಿಮಾ ಬೆಟ್ಟದ ಹುಲಿ. ಎರಡು ಇದರಲ್ಲಿ ಒಂದು ಕುದುರೆ ಮತ್ತೆ ಹುಲಿ ಎರಡು ಈ ಸಿನಿಮಾದಲ್ಲಿ ಆ ಕಾಲಕ್ಕೆ ಬಹಳ ದೊಡ್ಡ ಹೆಸರನ್ನು ಮಾಡಿದ್ದು. ದಿ ಮದ್ರಾಸ್ ಈಕ್ವಿಸ್ಟ್ರಿಯಲ್ ಅಕಾಡೆಮಿಯಿಂದ ಕುದುರೆ ಭೈರವ ಅಂತ ಹೇಳಿ ಅದು ಸುಮಾರು MGR ಸಿನಿಮಾಗಳಲ್ಲೂ ಪಾತ್ರ ಮಾಡಿರುವ ಕುದುರೆ. ಆಡುತ್ತಿರುವ ಮೋಡಗಳೇ. ಆಮೇಲೆ ಹುಲಿ, ದಿ ಗ್ರೇಟ್ ಈಸ್ಟರ್ನ್ ಸರ್ಕಸ್ ಕಂಪನಿ ತಂದಿರುವ ಹುಲಿ. ಸೊ ಅವಾಗ ಈಗೆಲ್ಲ ಬಹಳ ಈಗೆಲ್ಲ ಗ್ರಾಫಿಕ್ಸ್. ನಿಜವಾದ ಕುದುರೆ ಹುಲಿ ಈ ಸಿನಿಮಾದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸಿದ್ದು. ನಮ್ಮಲ್ಲಿ ಡಕಾಯಿತರು ಅದು ಕೂಡ ರಾಬಿನ್ ಹುಡ್, ಶ್ರೀಮಂತರನ್ನು ದೋಚಿ ಬಡವರಿಗೆ ತ್ಯಾಗ ಮಾಡುವ ಅದೊಂದು ಟ್ರೆಂಡ್ ಶುರು ಮಾಡಿದಂಥ ಸಿನಿಮಾ ಬೆಟ್ಟದ ಹುಲಿ. ಇದು ಒಂದು ಬಹಳ ವಿಶೇಷವಾದ ಕತೆ. ನಾವು ನನ್ನ ಅಣ್ಣವ್ರಿಗೆ ಯಾವಾಗಲೂ ಹೇಳ್ತಾ ಇದ್ದೀವಿ, ಚಂದಮಾಮದಲ್ಲಿ ಇಂಥ ಕತೆ ಓದ್ತಾ ಇದ್ದೆ. ಡಕಾಯಿತ ಪೊಲೀಸರ ಹೆಂಡತಿ ಮತ್ತು ಮಗನನ್ನು ಅಪಹರಣ, ಕಿಡ್ನ್ಯಾಪ್ ಮಾಡ್ತಾರೆ. ಪೊಲೀಸರ ಮಗ ಡಕಾಯಿತರ ಹತ್ರ ಬೆಳೀತಾರೆ, ಡಕಾಯಿತರ ಮಗಳು ಪೊಲೀಸರ ಹತ್ರ ಬೆಳೀತಾರೆ. ಇದು ಬೇಸಿಕ್ ಕತೆ. ಈ ಥರದ್ದು ನಾವು ಚಂದಮಾಮದಲ್ಲಿ ತುಂಬ ಕಥೆಗಳು ಓದಿದ್ವಿ. ಅದು ಈ ಸಿನಿಮಾ ಕೂಡ ಅದೇ ಥರದ ಕತೆ. ಅಂದರೆ ಇಬ್ಬರು ಬಹಳ ವಿಭಿನ್ನವಾದ ಸ್ವಭಾವದವರು ಬೇರೆ ಬೇರೆ ಕಡೆ ಬೆಳೆಯೋದು, ಅವರಿಬ್ಬರ ಲವ್ವಿಂದಾಗಿ ಹೆತ್ತವರು ಒಂದಾಗುವಂತಹದ್ದು ಒಂದು ವಿಶಿಷ್ಟವಾದಂಥ ಕತೆ. ಇದು ಕೆ ನಾರಾಯಣ ಸ್ವಾಮಿ ಅಂತ ಹೇಳಿ ಅವರು ಕತೆ ರೆಡಿ ಮಾಡಿದ್ದು. ಮೂಲತಃ MGRಗೆ ರೆಡಿಯಾದ ಕತೆ ಇದು. MGR ಕಾರಣಾಂತರದಿಂದ ಸಿನಿಮಾ ಮಾಡಿಲ್ಲ. ಅದಕ್ಕೆ KL ನಾರಾಯಣ್ ಚಿತ್ರಕಥೆ ಎಲ್ಲ ಬರೆದಿದ್ರು. ಕೊನೆಗೆ ಅದು ಗೀತಪ್ರಿಯ ಅವರು ನಿರ್ದೇಶನ ಮಾಡಬೇಕು ಅಂಥೇಳಿ ಗೀತಪ್ರಿಯ ಅವರು ಚಿತ್ರಕಥೆ ಎಲ್ಲ ಮಾಡಿದ್ರು. ಆಮೇಲೆ ಅದು AV ಶೇಷಗಿರಿ ರಾಯರಿಗೆ ಬಂತು. ಹೀಗಾಗಿ ಶೇಷಗಿರಿ ರಾಯರು ಸಿನಿಮಾ ಮಾಡಿದ್ರು. ಒಂದು ಸಾಮಾನ್ಯವಾಗಿ ಇತಿಹಾಸದಲ್ಲಿ ಕೆಲವರು ತಮಿಳು ಇಂದ ರಿಮೇಕ್ ಆಗಿದ್ದು ಅಂತ ಅನ್ಕೊಂಡಿದ್ದಾರೆ. ಉಲ್ಟಾ ಕನ್ನಡ ಸಿನಿಮಾನೇ ಫಸ್ಟ್ ಬಂದಿದ್ದು, ಆಮೇಲೆ ತಮಿಳಿಗೆ. ಹೌದು, ಕೊಲೆಕಾರನ್ ಮಗನ್ ಅಂತ ಹೇಳಿ ತಮಿಳಲ್ಲಿ ರಿಮೇಕ್ ಆಯ್ತು. ಸೊ ಮೊದಲು ಬಂದಿದ್ದು ಕನ್ನಡ ಸಿನಿಮಾ, ಕನ್ನಡದಲ್ಲೇ ಈ ಟ್ರೆಂಡ್ ಶುರುವಾಗಿದ್ದು. ಬೆಟ್ಟದ ಹುಲಿ
ಚೆಂಗಲ್ಪೆಟ್ಟು ಅರಣ್ಯ ಪ್ರದೇಶದಲ್ಲಿ ಮದ್ರಾಸ್ ಹತ್ರ ಹೊರವಾಣದಲ್ಲಿ ಚೆಂಗಲ್ಪೆಟ್ಟುನಲ್ಲಿ ಇದರ ಮೇಜರ್ ಶೂಟಿಂಗು ಆಗಿರ್ತಕ್ಕಂಥದ್ದು. ಇದರಲ್ಲಿ ಮುಂದೆ ನಿರ್ದೇಶಕರಾದ ತಿಪ್ಟೂರು ರಘು, ಪಿ ಗಣೇಶ್ ಇದಕ್ಕೆ ಸಹ ನಿರ್ದೇಶಕರಾಗಿದ್ದರು. ರಾಜ್ಕುಮಾರ್ ಮತ್ತು ಜಯಂತಿ ಪೈರು ಇದರಲ್ಲಿ. ಹೌದು ಹೌದು. ಇದರಲ್ಲಿ ಕೆ.ಎಸ್. ಅಶ್ವಥ್ ಪೊಲೀಸ್ ಇನ್ಸ್ಪೆಕ್ಟರು, MP ಶಂಕರ್ ಬಹಳ ಖಳನಟರಾಗಿ ಪ್ರಸಿದ್ಧರಾದ ಸಿನಿಮಾಗಳಲ್ಲಿ ಇದೊಂದು. ಉದಯ್ ಕುಮಾರ್ ಭೈರವನ ಪಾತ್ರ. ಈ ಕಿಡ್ನ್ಯಾಪ್ ಆಗುವ ಇನ್ಸ್ಪೆಕ್ಟರ್ ಹೆಂಡತಿಯ ಪಾತ್ರವನ್ನು ಪಂಡ್ರಿಬಾಯಿ ಮಾಡಿದರು. ಹಾಗಾಗಿ ಮತ್ತು ದಿನೇಶು, ಜಯ ಎಲ್ಲ ಇದ್ದರು. ಈ ಸಿನಿಮಾ ಒಂಥರ ಬಹಳ, ಯಾಕಂದರೆ ಅವನು ಮೊದಲು ಬೆಟ್ಟದ ಹುಲಿ ಅಂತ ಹೆಸರು ತಗೊಂಡಿರ್ತಾನೆ ಹೀರೋ. ಅವನು ಮೊದಲು ಎದುರಾಗುವುದೇ ಅವನ ನಿಜವಾದ ತಂದೆ ಅನ್ನೋದು ಗೊತ್ತಿಲ್ಲ. ಸೊ ಜಯಂತಿಯ ಆಭರಣಗಳನ್ನು ಅವನು ದರೋಡೆ ಮಾಡುವಾಗ ಅವನೇ ದರೋಡೆ ಮಾಡೋಕ್ಕೆ ಒಪ್ಪಲ್ಲ. ಅವಳು ಜಯಂತಿನೇ ಎತ್ಕೊಟ್ಟು ಬಂದಾಳೆ ಅವನ ತಗೊಂಡೋಗು ಅಂತೇಳಿ. ಅಲ್ಲಿಂದ ಅವರ ಲವ್ ಆಗುತ್ತೆ. ಕತೆ ಆ ಥರದಲ್ಲಿ ಬೆಳ್ಕೊಂಡು ಹೋಗುತ್ತೆ. ಸೊ ಜಯಂತಿ ಒಂಥರ ಹೊಸ, ಆದಷ್ಟು ಮಿಸ್ ಲೀಲಾವತಿ ಎಲ್ಲ ಬಂದಿತ್ತು, ಹೊಸ ಮಾದರಿಯ ಪಾತ್ರಗಳನ್ನು, ಮತ್ತು ಕನ್ನಡ ನಟಿಯರು ಬೋಲ್ಡ್ ಪಾತ್ರಗಳನ್ನು ಮಾಡಲ್ಲ ಅನ್ನೋದನ್ನು ಸುಳ್ಳು ಜಯಂತಿ ಪಾತ್ರವನ್ನು ಮಾಡಿದಂತಹ ಸಿನಿಮಾ ಇದು. ನಮ್ಮಲ್ಲಿ ಬಹಳ ಹಿರಿಯ ಛಾಯಾಗ್ರಾಹಕರು ಜಾನಕಿರಾಮ್ ನಿರ್ದೇಶಕರು ಹೌದು, ಆಮೇಲೆ ನಿರ್ಮಾಪಕರು ಆದರು. ಜಾನಕಿರಾಮ್ ಅವರ ಛಾಯಾಗ್ರಹಣ ಇರ್ತಕ್ಕಂತಹ ಸಿನಿಮಾ. ಜಾನಕಿರಾಮ್ ಬಹುಶಃ ಮನ್ಮನೆಯವ್ರಿಗೂ ನಮ್ಮ ಜೊತೆಗಿದ್ದರು. ನಾನು ಅವ್ರೊಂದು ಸಾಕಷ್ಟು ಸಲ ಅವ್ರ ಜೊತೆಗೆ ಅವ್ರ ಕಥೆಗಳನ್ನು ಕೇಳಿದ್ದೇನೆ. ಸರ್ವಜ್ಞ ಮೂರ್ತಿ ಸಿನಿಮಾಕ್ಕೂ ಜಾನಕಿರಾಮ್ ಛಾಯಾಗ್ರಾಹಕರು. ತುಂಬ ಒಳ್ಳೆಯ ಛಾಯಾಗ್ರಹಣವನ್ನು ಮಾಡ್ತಾರೆ. ಈ ಸಿನಿಮಾಕ್ಕೆ TG ಲಿಂಗಪ್ಪನವರು ಸಂಗೀತ ನಿರ್ದೇಶಕ. TG ಲಿಂಗಪ್ಪನವರ ಸಂಗೀತಕ್ಕೆ ಒಂಥರ ಬಹಳ ಬೇರೆ ಥರದ ಇದಿದೆ. ನಾನು ಅವಾಗ ಬೇರೆ ಸಿನಿಮಾಗಳು ಮಾತನಾಡುವಾಗ ಹೇಳಿದೆ, ಈ ಸಿನಿಮಾದಲ್ಲಿ ಬಹಳ ಅದ್ಭುತವಾದ ಹಾಡುಗಳನ್ನು ಕೊಟ್ಟಿದ್ದಾರೆ. ಗೀತಪ್ರಿಯ ಬಹಳ ಅದ್ಭುತವಾದ ಸಾಹಿತ್ಯವನ್ನು ಕೊಟ್ಟಿದ್ದಾರೆ. ನಮ್ಮಲ್ಲಿ ಈ ನಮ್ಮ ಬಂಡಾಯ ಚಳುವಳಿಯಲ್ಲಿ ಖಡ್ಗವಾಗಲಿ ಕಾವ್ಯ ಅಂತೆಲ್ಲ, ಈ ಖಡ್ಗವಾಗಲಿ ಕಾವ್ಯ ಅಂತ ಅವ್ರು ಹೇಳಿದ್ದು 79ನೇ ಇಸ್ವಿನಲ್ಲಿ. ಅಂದರೆ ಗೀತಪ್ರಿಯ ಅದಕ್ಕಿಂತ 14 ವರ್ಷ ಮುಂಚೆ 65ನೇ ಇಸ್ವಿನಲ್ಲಿ ಈ ಸಿನಿಮಾದಲ್ಲಿ ನಿಜವಾದ ಬಂಡಾಯ ಕವಿತೆ ಅಂತ ನಾವು ಕರೀಬಹುದು. ಅದನ್ನು ಆಡುತ್ತಿರುವ ಮೋಡಗಳೇ, ಹಾರುತ್ತಿರುವ ಹಕ್ಕಿಗಳೇ, ಯಾರ ತಡೆಯೂ ನಿಮಗಿಲ್ಲ, ನಿಮ್ಮ ಭಾಗ್ಯ ನಮಗಿಲ್ಲ. ಆಡುತ್ತಿರುವ ಮೋಡಗಳೇ, ಹಾರುತ್ತಿರುವ ಹಕ್ಕಿಗಳೇ. ಈ ಹಾಡು ಆಗ ಕರೋನಾ ಬಂದಾಗ ಎಲ್ಲ ಕಡೆ ಕ್ವಾರಂಟೈನ್, ಯಾರು ಹೋಗಿ ಇದನ್ನು ತುಂಬ ಜನ ಶೇರ್ ಮಾಡೋರು. ನಿಮ್ಮ ಭಾಗ್ಯ ನನಗಿಲ್ಲ ಅಂತಂದ್ರೆ ನಂಗೆ ಬಹಳ ಇಷ್ಟವಾದ. ಒಬ್ಬನು ತನ್ನಯ್ಯ ಸಲುವಾಗಿ ಹಲವರ ದೋಚಿ ನಗುವಂತ, ಒಬ್ಬನಲ್ಲೇ ನಗುತ್ತಿರಲು ಕೋಟಿ ಮಂದಿ ಅಳುವಂತ, ಲೋಕವಿರುವಂತೆ ಹೋಯ್ ಪಾಪದ ಚಿಂತೆ. ಎಷ್ಟು ಚೆನ್ನಾಗಿದೆ ನೋಡಿ ಇದು. ಎಷ್ಟು ಒಬ್ಬನು ತನ್ನಯ ಸಲುವಾಗಿ ಹಲವರ ದೋಚಿ ನಗುವಂತ. ಸೊ ಒಬ್ಬನು ತನ್ನಯ ಸಲುವಾಗಿ ಅಷ್ಟೊಂದು ಜನ ನಗ್ತಾ ಇದ್ದಾನೆ. ಒಬ್ಬನು ನಗ್ತಾ ಇದ್ರೆ ಕೋಟಿ ಜನ ಅಳ್ತಾ ಇರ್ತಾರೆ. ಇದನ್ನು ಗೀತಪ್ರಿಯ ಇದು ನಿಜವಾದ ಬಂಡಾಯ ಅಲ್ವಾ? ಎಷ್ಟೋ ವರ್ಷದ ಮುಂಚೆ ಬರದ ಬಂಡಾಯ ಇದು. ಆಮೇಲೆ ಇದು ಅಣ್ಣವ್ರಿಗೂ ಬಹಳ ಇಷ್ಟ. ಯಾವಾಗಲೂ ಒಂದ್ಸಲ ಮಾತಾಡೋ ಈ ಸಾಲನ್ನು ಅವ್ರು ಅಣ್ಣವ್ರು ಕೋಟ್ ಮಾಡಿದರು. ಮನುಜರ ಹಾದಿಯಲ್ಲಿ ಮುಳ್ಳನ್ನು ಹಾಸಿ ಮೆರೆಯುವರು, ಆಸೆಯಿಂದ ಮನೆ ಕಟ್ಟಿ ಕೊನೆಗೆ ಮಣ್ಣಲ್ಲಿ ಮಲಗುವರು. ಗೀತಪ್ರಿಯ ಬಹಳ ಅದ್ಭುತವಾಗಿ ಬರೆದಿದ್ದಾರೆ. ಭೇದ ಭಾವ ಆಳುತ್ತಿರುವ ಲೋಕದ ನ್ಯಾಯದ ನೆರಳಲ್ಲಿ ಅಂತೇಳಿ. ಮನುಜರ ದಾರಿಯಲ್ಲಿ ಮುಳ್ಳನ್ನು ಹಾಸಿ ಮೆರೆಯುವರು. ಈ ಹಾಡು ಆಡುತ್ತಿರುವ ಮೋಡಗಳೇ ಇದೆಯಲ್ಲ, ಇದು ಇವತ್ತಿನ ಬನ್ನೇರುಘಟ್ಟ ರೋಡಲ್ಲಿ ಶೂಟ್ ಆದಂಥ ಹಾಡಿದು. ನಿಮ್ಗೆ ಅದನ್ನು ನೋಡಿದ್ರೆ ಇವತ್ತು ಬನ್ನೇರುಘಟ್ಟ ರೋಡು ಎಷ್ಟು ಇದೆ. ನಿಮ್ಗೆ ಈ ಹಾಡಿನ ಸೀನ್ ನೀವು ನೋಡಿದ್ರೆ ಎಷ್ಟು ಖಾಲಿ ಇದೆ. ಒಂದು ಅರಣ್ಯದಲ್ಲಿ ಬರ್ತಕ್ಕಂಥ ಎಂಟ್ರಿ ಹಾಡಿದು. ಬಹಳ ಗೀತಪ್ರಿಯ ಆ ಕಾಲದಲ್ಲಿ ಕೆಲವು ಬಹಳ ಅದ್ಭುತವಾದ ಸಾಲುಗಳನ್ನು ಬರೆದಿದ್ದಾರೆ. ಇದು ಗೀತಪ್ರಿಯ ಅವರ ಬಹಳ ಅದ್ಭುತವಾದ ಸಾಹಿತ್ಯದಲ್ಲಿ ಒಂದು.
ಭಾಳ ರೇರ್ ಡ್ಯುಯೆಟ್ ಅಂತ ಕರಿಬೋದು. ಒಂದು 2-3 ರಾಗಗಳನ್ನು ಮಿಕ್ಸ್ ಮಾಡಿ ಆಕಾಶದ ಲೋಕದಿ ದೂರ ಇವತ್ತಿಗೂ ಬಹಳ ಜನಪ್ರಿಯವಾದಂಥ ಹಾಡು. ಅದು ಪಿ.ಬಿ. ಶ್ರೀನಿವಾಸ್ ಮತ್ತು ಎಸ್ ಜಾನಕಿ ಹಾಡಿದ್ದಾರೆ. ಅತ್ತೆಯ ಮಗಳೇ ಏತಕ್ಕೆ ರಗಳೇ ಅಂತ ಎಲ್ಲಾರೀಶ್ವರಿ ಹಾಡಿರುವ ಹಾಡಿದೆ. ಅತ್ತೆಯ ಮಗಳೇ ಏತಕ್ಕೆ ರಗಳೇ ಮುತ್ತಿನ ಕಡಿವಾಣ. ಮದುಮಗಳು ನಾನಾಗಿ ಏಕೋ ಈ ದಿನ 2 ಈ ಸಿನಿಮಾದ ಬಹಳ ಜನಪ್ರಿಯವಾದಂಥ ಹಾಡಿದು. ಮದುಮಗಳು ನಾನಾಗೆ ಮದುಮಗನು ನೀನಾಗೆ ಒಲವಿಂದ. ಆ ಕಾಲಕ್ಕೆ ತುಂಬ ಒಂಥರ ಕುತೂಹಲ ಹುಟ್ಟಿಸಿದಂಥ ಸಿನಿಮಾ. ಹಿಂಗೆಲ್ಲ ಸಾಹಸಗಳಿರುತ್ತೆ, ಈ ಥರ ಇರುತ್ತೆ. ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಡಕಾಯಿತರ ನಡುವೆ ಅಂತ ಸಂಘ. ಇದು ಆ್ಯಕ್ಚುಲಿ ಆಗೆಲ್ಲ ಹಿಂದಿನಲ್ಲಿ ಈ ಥರ ಟ್ರೆಂಡ್ ಶುರುವಾಗಿತ್ತು. ಶೋಲೆ ಬಂದಿದ್ದು 75ರಲ್ಲಿ, ಇದು 65ರಲ್ಲಿ ಬಂದಿದ್ದು. ಅದಕ್ಕಿಂತ ಮುಂಚೆ ಮೂವಿ ಇದು. ಶೋಲೆಗಿಂತ ಮುಂಚೆ, ನಮ್ಮ ಶೋಲೆಗಿಂತಲೂ ಮುಂಚೆ ಸಿಪಾಯಿ ರಾಮು ಬಂದಿತ್ತಲ್ಲ. ನಾವು ಯಾವುದೋ ಚಂದಮಾಮ ಕಥೆಯಲ್ಲಿ ಡಕಾಯಿತರು ಒಳ್ಳೆ ಹಿಂಗೆಲ್ಲ ಓದ್ತಾ ಇದ್ದಿಲ್ಲ, ಆ ಥರದ ಡಕಾಯಿತರು. ಮತ್ತು ಇದು ಬೇಸಿಕಲಿ ಸಾಹಸ ವಯಸ್ಸು. ನನಗೆ ಅಣ್ಣ ಅವರು ಬಹಳ ಅದ್ಭುತವಾದ ಸಾಹಸಗಳನ್ನು ಪ್ರದರ್ಶನ ಮಾಡಿದಂಥ ಸಿನಿಮಾದ ಕುದುರೆ ಸವಾರಿ ಎಲ್ಲ ಬಹಳ ಅದ್ಭುತವಾಗಿದೆ. ಆ ಫೈಟಿಂಗ್ ಸೀನ್ಗಳು, ಕಾಮಿಡಿ ಟ್ರ್ಯಾಕ್ ಅನ್ನ ಇತ್ತು. ಅವಾಗೆಲ್ಲ ಸಾಮಾನ್ಯ ಕಂಪಾರ್ಟ್ಮೆಂಟಲ್ ಸ್ಟೋರಿ ಮೆಥಡ್ ಅಂತ ಹೇಳಿದ್ರು. ಒಂದು ಹೀರೋ ಹೀರೋಯಿನ್ ಟ್ರ್ಯಾಕ್ ಇರ್ತಿತ್ತು, ಒಂದು ಕಾಮಿಡಿ ಟ್ರ್ಯಾಕ್ ಇರ್ತಿತ್ತು, ಒಂದು ಫ್ಯಾಮಿಲಿ ಟ್ರ್ಯಾಕ್ ಇರ್ತಿತ್ತು. ಹಿಂಗೆ ಬೇರೆ ಬೇರೆ ಟ್ರ್ಯಾಕ್ಗಳು ಇರ್ತಿತ್ತು. ನೋಡಿ ನಾನೇ ಬೆಟ್ಟದಲ್ಲಿ. ಇದರಲ್ಲಿ ಎ ವಿಶೇಷಕರಾಯರು ಸಾಹಸ ಸಿನಿಮಾಗಳು ಮಾಡೋಂಥವ್ರು. ಅವ್ರ ಫ್ಯಾಮಿಲಿ ಸ್ಟೋರೀಸ್ ಎಲ್ಲ ಮಾಡೋರು. ಇದರಲ್ಲಿ ಅದೇ ಪೊಲೀಸರ ಹೆಂಡತಿಯನ್ನು ಡಕಾಯಿತರು ಕಿಡ್ನಾಪ್ ಮಾಡ್ತಾರೆ. ಸೊ ಅಲ್ಲಿ ಅವಳು ಬೆಳೀತಾ ಇರ್ತಾಳೆ. ಹೀಗೆ ಕತೆ ಡೆವಲಪ್ ಆಗಿರೋದ್ರಿಂದ ಸಾಕಷ್ಟು ಸೆಂಟಿಮೆಂಟಲ್ಗಳನ್ನು ಕೂಡ ವರ್ಕ್ ಮಾಡಿದ್ರು. ಅವ್ನ ತಂದೆ ತಾಯಿಯನ್ನು ಕೊನೆಗೆ ಸೇರಿಸ್ತಾರೆ. ಹಾಗಾಗಿ ನನಗೆ ಆ ಬೆಟ್ಟದ ಹುಲಿಯಲ್ಲಿ ಆ ಸಾಹಸಗಳು ಅಣ್ಣವ್ರಿಗೆ ನೋಡ್ಲಿಕ್ಕೆ ಸಾಕಷ್ಟು ಸಿಗ್ತವೆ. ಆ ಕಾಸ್ಟ್ಯೂಮ್ ತುಂಬಾ ಅದ್ಭುತವಾಗಿದೆ. ಯಾವ ಬಟ್ಟೆ ಆದ್ರೂ ಅವ್ರಿಗೆ ಸೂಟ್ ಆಗ್ತಿತ್ತು, ಯಾವುದು ಸೂಟ್ ಆಗ್ತಿರ್ಲಿಲ್ಲ ಅಂತಿಲ್ಲ. ಸೂಟ್ ಆಗ್ತಿಲ್ಲ. ಮತ್ತು ಅದಕ್ಕೆ ಸರಿಯಾಗಿ ನಾನು ಇನ್ನೊಂದ್ಸಲ ಹೇಳಿದ್ದೀನಿ, ನೀವು ಮಯೂರ ಸಿನಿಮಾ ನೋಡಿ. ಮಯೂರ ಸಿನಿಮಾ ನೋಡಿದ್ರೆ ಈಗ ನೀವು ಕತ್ತಿ ಯಾರು ಬೇಕಾದ್ರೆ ಇಟ್ಕೊಂಡು ಪಾತ್ರ ಮಾಡ್ಬೋದು. ಆದರೆ ನಿಮ್ಗೆ ಮಾತನಾಡುವಾಗ ಕತ್ತಿ ಕೈಯಿನ ಕಡೆ ಹೋಗುತ್ತಲ್ಲ, ಎಷ್ಟು ಸಹಜವಾಗಿ ಕೈ ಹೋಗುತ್ತೆ ಅಂದರೆ ಇವ್ರು ಹುಟ್ಟತಾನೆ ಕತ್ತಿ ಇಟ್ಕೊಂಡೇ ಓಡಾಡಿದ್ರು ಏನೋ ಅಲ್ಲುವ ಥರದಲ್ಲಿ. ಹಾಗೆ ನಿಮಗೆ ಕುದುರೆ ಹತ್ತೋ ಕ್ರಮ ಇದೆ, ಇಳಿಯೋ ಕ್ರಮ ಇದೆ, ಬಳಸೋ ಕ್ರಮ ಇದೆ. ಇವ್ರು ಏನು ಪಳಗಬೇಕು ಮುಖ್ಯವಾಗಿ. ಹೌದು, ಕುದುರೆ ಸವಾರಿನೇ ಮಾಡ್ತಾ ಇದ್ರು ಏನೋ ಅನ್ನೋಷ್ಟು ಸಹಜವಾಗಿ ಈ ಸಿನಿಮಾ. ರಾಜ್ಕುಮಾರ್ ಭಾರತಿ ಪೇರು ಅಂತಾರ, ಆದರೆ ರಾಜ್ಕುಮಾರ್ ಜಯಂತಿ ಪೇರು ಇನ್ನೊಂದು ಥರದ. ಹಾಗಾಗಿ ಇವರೆಲ್ಲ ಬಹಳ ಚೆನ್ನಾಗಿ ಅಣ್ಣವ್ರು ಹೇಳೋರು. ಆರತಿ ಯಾವತ್ತು ರಾಜ್ಕುಮಾರನ್ನ ಸರ್ ಅಂತ ಲೆಕ್ಕ, ಭಾರತೀಯವರು ಕೂಡ ಸರ್ ಅಂತ ಲೆಕ್ಕ ಕರೀತಾ ಇದ್ವಿ. ಆದರೆ ರಾಜ್ ಅಂತ ಕರೀತಾ ಇದ್ದು ಜಯಂತಿ ಅವ್ರಿಗೊಂಥರ ಸಲಿಗೆ. ಅವರು ಜಯಂತಿ ಬಹಳ ತಮಾಷೆಯಾಗಿ ಹೇಳೋರು. ಡೈಲಾಗು ಅಣ್ಣ ಅವರು ಪ್ರಾಕ್ಟೀಸ್ ಮಾಡ್ಕೊಳ್ತಾರೆ. ಪ್ರಾಕ್ಟೀಸ್ ಮಾಡ್ತಾ ಇರುವಾಗ ಅವ್ರು ಪೂರ್ತಿ ಮರೆತುಬಿಡೋರು. ಆ ಪಾತ್ರದಲ್ಲೇ ಡೈಲಾಗನ್ನ ಪ್ರಾಕ್ಟೀಸ್ ಮಾಡಿಬಿಟ್ಟು ಮಾಡ್ತಾ ಇರೋರು. ಮಾಡ್ತಾ ಅವ್ರಿಗೆ ಏನು ಮಾಡ್ತಾ ಇದ್ದೀನಿ ಯಾಕಂದ್ರೆ ಡೈಲಾಗಲ್ಲಿರೋರು ಸೀನಲ್ಲಿ. ಇವರು ಸೆರ್ಗು ಕೊಟ್ಬಿಡೋರು ಅಣ್ಣಕ್ಕೆ. ಅವ್ರು ಸೆರ್ಗನ್ನು ತಿರುಗಿಸ್ತಾ ಆಮೇಲೆ ಹೇಳ್ತೀವಿ, ಸೆರ್ಗ್ ಬಿಡ್ರಿ ಎಷ್ಟೊತ್ತು ಹಿಡ್ಕೊಂಡಿರ್ತೀರ, ಇದು ಯಾವಾಗ ಹಿಡ್ಕೊಂಡೆ ನಾನು ಹೇಳೋರು. ಈ ಥರದ ತಮಾಷೆ ಸೀಲ್ಗಳು, ಸನ್ನಿವೇಶ ಬಹಳ. ಚಂದವಳ್ಳಿ ತೋಟದಲ್ಲಿ ಫಸ್ಟು ಅಣ್ಣವರು ಮತ್ತು ಶ್ರೀರಾಮಾಂಜನೇಯ ಯುದ್ಧದಲ್ಲಿ ಇಬ್ಬರು ಒಟ್ಟಿಗೆ ಇದ್ದಾರೆ, ಬಟ್ ಪೇರಲ್ಲ, ಅವರು ಒಟ್ಟಿಗೆ ಪಾತ್ರ ಮಾಡಿಲ್ಲ. ಬಟ್ ಚಂದವಳ್ಳಿ ತೋಟದಲ್ಲಿ ಪಾತ್ರ ಮಾಡಿದ್ರು. ಎಲ್ಲರೂ
ಬಂದಾಗ ಸಾಮಾನ್ಯಕ್ಕೆ ಜಯಂತಿ ಅವರದ್ದೊಂದು ಅಭ್ಯಾಸ ಅದು. ಸೆಟ್ಟಿಗೆ ಬಂದ ಮೇಲೆ ಮೊದಲು ಕ್ಯಾಮ್ರಾಕ್ಕೆ ನಮಸ್ಕಾರ ಮಾಡಿ ಮೊದಲು ಸೆಟ್ ಡೈರೆಕ್ಟ್ರಿಗೆ ಎಲ್ಲರಿಗೂ ನಮಸ್ಕಾರ ಮಾಡ್ತಾರೆ. ಅಷ್ಟೊತ್ತಿಗೆಲ್ಲ ಅಣ್ಣವ್ರು ದೊಡ್ಡ ಚಂದ್ರವಳ್ಳಿ ತೋಟ ಬರೋದು ದೊಡ್ಡ ಕಲಾವಿದರು ಅವರು. ಅಣ್ಣವ್ರಿಗೂ ನಮಸ್ಕಾರ ಮಾಡೋಕ್ಕೆ ಬಂದಾಗ ಅಣ್ಣವ್ರು ಹೇಳಿದ್ರಂತೆ, ನಂಗೆ ನಮಸ್ಕಾರ ಮಾಡಬೇಡಿ, ಕಲೆಗೆ ನಮಸ್ಕಾರ ಮಾಡಿ, ಕಲೆ ಬಹಳ ದೊಡ್ಡದು ಅಂತೇಳಿ ಅದನ್ನು ನೆನಪು ಮಾಡ್ಕೊಡೋರಿಗೆ ಅಂತ. ಅವ್ರು ಹಂಗೆ ಕಲೆಯನ್ನು ಆರಾಧಿಸೋದ್ರಿಂದ ಭಾಳ ಇಷ್ಟು ದೊಡ್ಡ ಕಲಾವಿದರಾಗಿ ಬೆಳೆಯೋದಕ್ಕೆ ಕಾರಣ ಆಯಿತು. ಆಮೇಲೆ ಈಗ ಕನ್ನಡಕ್ಕೆ ಬಹಳ ಗಟ್ಟಿಯಾದ ಒಬ್ಬ ನಿರ್ಮಾಪಕರನ್ನು ಕೊಡ್ತು, ಒಬ್ಬ ನಿರ್ದೇಶಕರನ್ನು ಕೊಡ್ತು. ಎಸ್ ಪಾಲ್ ಅಂಥೇಳಿ ಭಗವತಿ ಪ್ರೊಡಕ್ಷನ್ ಮೂಲಕ ಈ ಸಿನಿಮಾಗೆ ಬಂದರು. ಎಸ್ ಪಾಲ್ ಬಹಳ ಉದ್ಯಮದಲ್ಲಿ ತೊಡ್ಕೊಂಡು ಬಹಳ ಹ್ಯಾಂಡ್ಸಮ್ ಕೋಟು ಬೀಟು ಎಲ್ಲ ಕಲ್ಕತ್ತಾದಲ್ಲಿ ಅವ್ರು ನಿಧನರಾದರು. ಕಲ್ಕತ್ತಾದ ಮೂಲತಃ ಬೆಂಗೇಳಿಯವರು. ನಾನು ಜಯಗೋಪಾಲ್ ಸರ್ಗೆ ಯಾವಾಗಲೂ ಹೇಳ್ತಾ ಇದ್ದೆ, ಸರ್ ಇವರೇ ಹೀರೋ ಆಗ್ಬೋದು, ಇಷ್ಟು ಚೆನ್ನಾಗಿದ್ದಾರೆ ಇವರು ಅಂತ ಹೇಳಿ. ಚಕ್ರತೀರ್ಥ ಮಾಡಿದ್ರು, ಅದಾದಮೇಲೆ ಧೂಮಕೇತು ಮಾಡಿದ್ರು, ಆಮೇಲೆ ಸಿಪಾಯಿ ರಾಮ ಮಾಡಿದ್ರು, ಕುದುರೆ ಮುಖ ಮಾಡಿದ್ರು. ಈ ಥರದ ಬಹಳ ಇಂಪಾರ್ಟೆಂಟ್ ಸಿನಿಮಾಗಳನ್ನು ಪಾಲ್ ಮಾಡಿದ್ರು. ಹಾಗೆ ನಿರ್ದೇಶಕರು ಎ ವಿ ಶೇಷಗಿರಿ ರಾಯರು ಈ ಸಿನಿಮಾದ ಮೂಲಕ ಬಂದಂಥವರು. ಈ ಶೇಷಗಿರಿ ರಾಯರು ಮುಂದೆ ಈ ಉತ್ತರ ಕರ್ನಾಟಕದ ನಾಟಕಗಳನ್ನು ಸಿನಿಮಾ ಆಗಿಸಿದ್ದ ಒಂದಿಷ್ಟು ಸೀರೀಸ್ ಬಂತದು. ಸಂಪತ್ಗೆ ಸವಾಲ್ ಹಿಟ್ಟಾದ ಮೇಲೆ ಸೊಸೆ ತಂದ ಸೌಭಾಗ್ಯ, ಪಟ್ಟಣಕ್ಕೆ ಬಂದ ಪತ್ನಿಯರು, ಗುಣ ನೋಡಿ ಹೆಣ್ಣು ಕೊಡು, ಇವೆಲ್ಲ ನಾಟಕಗಳು, ಉತ್ತರ ಕರ್ನಾಟಕದ ಬಹಳ ಜನಪ್ರಿಯ ನಾಟಕಗಳು. ಇದು ಸಿನಿಮಾ. ಈ ಎಲ್ಲ ಸಿನಿಮಾಗಳ ನಿರ್ದೇಶಕರು ಎ ವಿ ಶೇಷಗಿರಿ. ಶೇಷಗಿರಿ ರಾಯರು ಒಂಥರ ಕನ್ನಡ ಚಿತ್ರರಂಗಕ್ಕೆ ಸುಭದ್ರತೆಯನ್ನು ಕೊಟ್ಟ ನಿರ್ದೇಶಕರು. ರಾಜ ನನ್ನ ರಾಜ ಅಂತ ಸಿನಿಮಾಗಳನ್ನ ಮಾಡಿದಂಥವ್ರು. ಅಣ್ಣವರನ್ನು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ. ಸರ್, ಇದು ಬ್ರಿಟಿಷರ ಕಾಲದ ಚಿತ್ರ ಅಂತ ಎಲ್ಲ ಆ ಮೂವಿಯಲ್ಲಿ ತೋರಿಸಿದ್ದಿತ್ತಲ್ಲ? 1872 ಕತೆ ಅಂತ ತೋರಿಸ್ತಾರೆ. ಸೊ ಅವ್ರಿಗೆ ಬಹುಶಃ ನೀವು ಆಗ ಈಗಿನ 65ನೇ ಇಸ್ವಿ ಕಥೆಯನ್ನು ತೋರಿಸಿದ್ರೆ ಪೊಲೀಸರ ಬಗ್ಗೆ ಮಾತಾಡೋದು, ಪೊಲೀಸರು ಹೆಂಡ್ತಿನ ಕಿಡ್ನ್ಯಾಪ್ ಮಾಡೋದು, ಇದೆಲ್ಲ ಆ ಕಾಲದಲ್ಲಿ ನಡೆಯೋಕೆ ಆಗದಿರೋ ಸಂಗತಿ. ಆದರೆ ಬ್ರಿಟಿಷರ ಕಾಲದಲ್ಲಿ ಹೀಗೆಲ್ಲ ನಡೆಯೋಕೆ ಸಾಧ್ಯ ಇತ್ತು. ಸೊ ಆದ್ರಿಂದ ಅವ್ರು ಬಹುಶಃ ಬ್ರಿಟಿಷರ ಕಾಲದ ಮತ್ತು ಆ ಕಾಸ್ಟ್ಯೂಮ್ಸ್ ಎಲ್ಲ 1872ಕ್ಕೆ ಫಿಟ್ ಮಾಡೋದಕ್ಕೆ ಅವರು ಟ್ರೈ ಮಾಡಿದ್ದಾರೆ. ಮತ್ತು ಆ ಕಾಲದಲ್ಲಿ ಒಂಥರ ಆ ಥರದ ಡಕಾಯಿತರು ಇದ್ರು, ನಾವು ಕಥೆಗಳು ಕೇಳಿರೋದು ಹಿಂದಿನ ಕಾಲದಲ್ಲಿ ಅನ್ನೋದನ್ನ ಈ ಸಿನಿಮಾದಲ್ಲಿ ಬಳಸ್ಕೊಂಡು